ಮೋಟಾರ್ ಸೈಕಲ್ ತಯಾರಕರಾಗಿ ತನ್ನ ಇಮೇಜನ್ನು ಯಶಸ್ವಿಯಾಗಿ ಬದಲಾಯಿಸಿದ ಬಜಾಜ್ ಆಟೋ ಪ್ರಪಂಚದಾದ್ಯಂತ 50 ದೇಶಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನು ಬೆರೆಸಿದೆ. ಬಜಾಜ್ ವಿಶ್ವದ ಅತಿದೊಡ್ಡ ತ್ರಿಚಕ್ರ ವಾಹನ ತಯಾರಕ ಕೂಡ ಆಗಿದೆ. ವಿಡಿಯೋಗೆ ಹೋಗುವ ಮೊದಲು ನಾವು ಹಂಚಿಕೊಳ್ಳುವ ವಿಷಯ ಮತ್ತು ನವೀಕರಣಗಳಿಗಾಗಿ ನೀವು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಎಂದು ನಾವು ನಿಮಗೆ ತಿಳಿಸಲು ಬಯಸುತ್ತೇವೆ. ಬಜಾಜ್ 29 ನವೆಂಬರ್ 1945 ರಂದು ಬಜಾಜ್ ಟ್ರೇಡಿಂಗ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಆಗಿ ಅಸ್ತಿತ್ವಕ್ಕೆ ಬಂದಿತು. ಆರಂಭದಲ್ಲಿ ಇದು ದೇಶದಲ್ಲಿ 2 ಮತ್ತು 3 ಚಕ್ರಗಳ ವಾಹನಗಳನ್ನು ಆಮದು ಮಾಡಿಕೊಳ್ಳಲು ಮತ್ತು ಮಾರಾಟ ಮಾಡಲು ಬಳಸುತ್ತಿತ್ತು. 1959 ರ ನಂತರವೇ ಕಂಪನಿಯು 2 ಮತ್ತು 3 ಚಕ್ರಗಳ ವಾಹನಗಳನ್ನು ತಯಾರಿಸಲು ಪ್ರಾರಂಭಿಸಿತು. ಬಜಾಜ್ನ ಮೊದಲ ಬಿಡುಗಡೆ 1960 ರಲ್ಲಿ ವೆಸ್ಪಾ 150, ಇದನ್ನು ಪಿಯಾಜಿಯೋ ಪರವಾನಗಿ ಅಡಿಯಲ್ಲಿ ಪ್ರಾರಂಭಿಸಲಾಯಿತು. ವೆಸ್ಪಾ ಎಂಬ ಹೆಸರು 1 ದಶಕಕ್ಕೂ ಹೆಚ್ಚು ಕಾಲ ಪ್ರವರ್ಧಮಾನಕ್ಕೆ ಬಂದಿತು. ಅದಾದ ಕೇವಲ 1 ವರ್ಷದ ನಂತರ ಬಜಾಜ್ ಆಟೋ ತನ್ನ ಪ್ರಸಿದ್ಧ ಬಜಾಜ್ ಚೇತಕನ್ನು ಪ್ರಾರಂಭಿಸಿತು. ಚೇತಕ ದಶಕಗಳಿಂದ ಲಕ್ಷಾಂತರ ಭಾರತೀಯ ಕುಟುಂಬಗಳಿಗೆ ಕೈಗೆಟುಕುವ ತರಚರಿತ್ರ ಸಾಧನವಾಗಿತ್ತು ಮತ್ತು ಹೀಗಾಗಿ ಹಮಾರಾ ಬಜಾಜ್ ಎಂಬ ಘೋಷಣೆ ಪ್ರಾರಂಭವಾಯಿತು. ವೆಸ್ಪಾದೊಂದಿಗಿನ ಪರವಾನಗಿ ಒಪ್ಪಂದವು 1977 ರಲ್ಲಿ ಮುಕ್ತಾಯಗೊಂಡಿತು. 1977 ರಲ್ಲಿ ಮಹಾರಾಷ್ಟ್ರ ಸ್ಕೂಟರ್ಸ್ ಮತ್ತು ಬಜಾಜ್ ಆಟೋ ನಡುವಿನ ಹೊಸ ಪರವಾನಗಿ ಒಪ್ಪಂದದಡಿಯಲ್ಲಿ ಬಜಾಜ್ ಪ್ರಿಯವನ್ನು ಬಿಡುಗಡೆ ಮಾಡಲಾಯಿತು. ಇದು 3 ಗೇರ್ ಸ್ಕೂಟರ್ ಆಗಿತ್ತು ಮತ್ತು ಸುಮಾರು 4 ವರ್ಷಗಳ ನಂತರ 1981 ಬಜಾಜ್ M50 ಅನ್ನು ಬಿಡುಗಡೆ ಮಾಡಿತು. ಬಜಾಜ್ M80 ಎಂಬ ನವೀಕರಿಸಿದ ಆವೃತ್ತಿಯನ್ನು ಬಿಡುಗಡೆ ಮಾಡಲು ಇನ್ನೂ 5 ವರ್ಷಗಳು ಬೇಕಾಯಿತು. M50 ಬಹಳ ಕಡಿಮೆ ಯಶಸ್ಸನ್ನು ಕಂಡಿತು, ಆದರೆ M80 ಬಜಾಜ್ನ ಪ್ರಮುಖ ಉತ್ಪನ್ನಗಳಲ್ಲಿ ಒಂದಾಯಿತು. ಅದೇ ವರ್ಷ ಬಜಾಜ್ KB ಸರಣಿಯನ್ನು ತರಲು ಕವಾಸಕಿಯೊಂದಕ್ಕೆ ಪಾಲಿದಾರಿಕೆ ಮಾಡಿಕೊಂಡಿತು. ಉತ್ಪಾದನೆಯು 1986 ರಲ್ಲಿ ಪ್ರಾರಂಭವಾಯಿತು ಮತ್ತು 1996 ರವರೆಗೆ ಮುಂದುವರಿಯಿತು. ಈ ಪಾಲುದಾರಿಕೆಯ ಮೊದಲ 2 ಉತ್ಪನ್ನಗಳು ಕವಾಸಕಿ ಬಜಾಜ್ KB 125. 1997 ರಲ್ಲಿ ಕವಾಸಕಿ ಬಜಾಜ್ ಬಾಕ್ಸರ್ ಮತ್ತು RE ಡೀಸೆಲ್ ಆಟೋ ರಿಕ್ಷಾವನ್ನು ಪರಿಚಯಿಸಲಾಯಿತು ಮತ್ತು ಮುಂದಿನ ವರ್ಷದಲ್ಲಿ ಕವಾಸಕಿ ಬಜಾಜ್ ಕ್ಯಾಲಿಬರ್ ಅನ್ನು ಪರಿಚಯಿಸಲಾಯಿತು. ಈ ಬೈಕ್ 65 ಕಿಲೋಮೀಟರ್ ಗಂಟೆ ತಲುಪುವ ಸಾಮರ್ಥ್ಯವನ್ನು ಹೊಂದಿತ್ತು. ಈ ವರ್ಷ ಮತ್ತೊಂದು ಗಮನಾರ್ಹ ಸಾಧನೆ ಎಂದರೆ ಭಾರತ ಮೊದಲ 4 ಸ್ಟ್ರೋಕ್ ಸ್ಕೂಟರ್ ಬಜಾಜ್ ಲೆಜೆಂಡ್ ಕ್ಯಾಲಿಬರ್ ಮೋಟಾರ್ ಸೈಕಲ್ 19 ತಿಂಗಳ ಅವಧಿಯಲ್ಲಿ ದಾಖಲೆಯ 1 ಲಕ್ಷ ಮಾರಾಟವನ್ನು ತಲುಪಿತು. ಹೊಸ ಶತಮಾನದ ಆರಂಭದ ವೇಳೆಗೆ ಬಜಾಜ್ ತನ್ನ ಬಜಾಜ್ ಪಲ್ಸರ್ ಬ್ರ್ಯಾಂಡ್ನೊಂದಿಗೆ ಪ್ರೀಮಿಯಂ ಕಮ್ಯೂಟರ್ ಬೈಕ್ ವಿಭಾಗವನ್ನು ಪ್ರವೇಶಿಸಿದ ಸಮಯವಾಗಿತ್ತು. 2001 ರಲ್ಲಿ ಮೊಟ್ಟಮೊದಲ ಪಲ್ಸರ್ ಅನ್ನು ಬಿಡುಗಡೆ ಮಾಡಲಾಯಿತು. ಕವಾಸಕಿಂದಿನ 3 ವರ್ಷಗಳು ಹಲವಾರು ಉಡಾವಣೆಗಳಿಗೆ ಸಾಕ್ಷಿಯಾದವು. ಅವುಗಳಲ್ಲಿ ಅತ್ಯಂತ ಗಮನಾರ್ಹವಾದದ್ದು ಬಜಾಜ್ನ ಸ್ವಾಮ್ಯದ DTSI ಎಂಜಿನ್ ಸಂರಚನೆಯ ಪರಿಚಯ. ಹೊಸ ಬ್ರ್ಯಾಂಡ್ ಗುರುತನ್ನು ಅನಾವರಣಗೊಳಿಸುವುದರೊಂದಿಗೆ ಪ್ರಾರಂಭವಾಯಿತು. ಹೊಸ ಚಿಹ್ನೆ, ಲೋಗೋ ಮತ್ತು ಬ್ರ್ಯಾಂಡ್ ಲೈನ್ ಅನ್ನು ಧರಿಸಿತು. ಏಪ್ರಿಲ್ 2006 ರಲ್ಲಿ ಬಿಡುಗಡೆ ಮಾಡಲಾಯಿತು ಮತ್ತು ಬಿಡುಗಡೆಯಾದ 8 ತಿಂಗಳೊಳಗೆ 5 ಲಕ್ಷ ಯೂನಿಟ್ಗಳ ಮಾರಾಟವನ್ನ ದಾಟಿತು. 2007 ರಲ್ಲಿ ಬಜಾಜ್ ಪಲ್ಸರ್ನ 2 ಐಕಾನಿಕ್ ಮೋಟಾರ್ ಸೈಕಲ್ಗಳಾದ 200cc ಪಲ್ಸರ್ ಮತ್ತು ಪಲ್ಸರ್ 220 ಬಿಡುಗಡೆಯಾಯಿತು. 2012 ರ ಮೊದಲ ತ್ರೈಮಾಸಿಕದಲ್ಲಿ ಬಜಾಜ್ ಮತ್ತೆ ಸಜ್ಜಾಗಿ ನಗರದಲ್ಲೊಳ್ಳಿಗಿನ ಸಾರಿಗೆಗಾಗಿ ಮಿನಿ 4 ಚಕ್ರಗಳ RE 60 ಅನ್ನು ಅನಾವರಣಗೊಳಿಸಿತು. ಬಜಾಜ್ RE 60 ಟಾಟಾ ನ್ಯಾನೋದ ಪ್ರಾಬಲ್ಯಕ್ಕೆ ಸವಾಲು ಹಾಕುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು. 2017 ರಲ್ಲಿ ಬಜಾಜ್ ಮತ್ತು ಕವಾಸಕಿ ತಮ್ಮ 33 ವರ್ಷಗಳ ಪಾಲುದಾರಿಕೆಯನ್ನು ಕೊನೆಗೊಳಿಸಿತು. ಬಜಾಜ್ KTMನ ಮಾಲೀಕರಲ್ಲಿ ಒಬ್ಬರು ಎಂಬುದನ್ನು ಸಹ ಗಮನಿಸಬೇಕು. ಆಗಸ್ಟ್ 8, 2017 ರಂದು ಬಜಾಜ್ ಆಟೋ ಮತ್ತು ಟ್ರಯಂಫ್ ಮೋಟಾರ್ ಸೈಕಲ್ಸ್ UK ಜಾಗತಿಕ ಪಾಲುದಾರಿಕೆಯನ್ನು ಘೋಷಿಸಿದವು. ಇದರ ಮೂಲಕ ಬಜಾಜ್ ಐಕಾನಿಕ್ ಟ್ರಯಂಫ್ ಬ್ರ್ಯಾಂಡ್ ಮತ್ತು ಅದರ ಶ್ರೇಷ್ಠ ಮೋಟಾರ್ ಸೈಕಲ್ಗಳಿಗೆ ಪ್ರವೇಶವನ್ನು ಪಡೆದುಕೊಂಡಿತು. ಇದರಿಂದಾಗಿ ದೇಶೀಯ ಮಾರುಕಟ್ಟೆ ಮತ್ತು ಇತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ
ವ್ಯಾಪಕ ಶ್ರೇಣಿಯ ಮೋಟಾರ್ ಸೈಕಲ್ಗಳನ್ನು ನೀಡಲು ಸಾಧ್ಯವಾಯಿತು. ನಾವು ಈ ವಿಡಿಯೋದ ಅಂತ್ಯವನ್ನು ಬಹುತೇಕ ತಲುಪಿದ್ದೇವೆ, ಆದರೆ ನಾವು ಹೊರಡುವ ಮೊದಲು ಬಜಾಜ್ ಬಗ್ಗೆ ಹೇಳಲು ಯೋಗ್ಯವಾದ ವಿಷಯವಿದೆ. ಬಜಾಜ್ನ ಪಲ್ಸರ್ ಲೈನ್ ಬಜಾಜ್ ಉತ್ಪಾದಿಸುವ ಮೋಟಾರ್ ಸೈಕಲ್ಗಳ ಸಾಲಾಗಿದ್ದು, ಇದು ವಿಶೇಷವಾಗಿ ಯುವ ಜನರಲ್ಲಿ ಬಹಳ ಜನಪ್ರಿಯವಾಗಿದೆ. ಬಜಾಜ್ ತನ್ನ ಪಲ್ಸರ್ ಬ್ರ್ಯಾಂಡ್ ಮೂಲಕ ಹೊಸ ಮಟ್ಟದ ಮೋಟಾರ್ ಸೈಕಲ್ಗಳನ್ನು ಪ್ರಚಾರ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ವ್ಯಕ್ತಿಯಾಯಿತು. ಇದು ಪ್ರಯಾಣಿಕ ವಿಭಾಗಕ್ಕೆ ತುಂಬಾ ಮೇಲಿರುವಂತೆ ತೋರುತ್ತಿತ್ತು. ಬಜಾಜ್ ಮೊದಲ ದಿನದಿಂದಲೂ ಜನರ ನಂಬಿಕೆಯನ್ನು ಹೊಂದಿದೆ. ಬಜಾಜ್ ಅಗ್ಗದ ಮತ್ತು ವಿಶ್ವಾಸಾರ್ಹ ಸಾರಿಗೆ ವಿಧಾನವನ್ನು ತಂದ ಚೇತಕ್ ದಿನಗಳಿಂದ ಬಜಾಜ್ ಇಷ್ಟು ದಿನ ಈ ನಂಬಿಕೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಮತ್ತು ಇದು ಬಜಾಜ್ ಮೋಟಾರ್ ಸೈಕಲ್ ಪ್ರಯಾಣ ವಿಭಾಗವನ್ನು ವಿಶೇಷವಾಗಿ ಭಾರತದಲ್ಲಿ ಸಂಪೂರ್ಣ ಹೊಸ ಮಟ್ಟಕ್ಕೆ ತಳ್ಳಲು ಸಹಾಯ ಮಾಡುತ್ತಿದೆ. ಈ ವಿಡಿಯೋಗೆ ಅಷ್ಟೇ. ಬಜಾಜ್ ಹೊಂದಿರುವ ಅಥವಾ ಅದರ ಇತಿಹಾಸವನ್ನು ತಿಳಿದುಕೊಳ್ಳಲು ಆಸಕ್ತಿ ಹೊಂದಿರುವ ಯಾರೊಂದಿಗಾದರೂ ಇದನ್ನು ಹಂಚಿಕೊಳ್ಳಲು ಹಿಂಜರಿಯಬೇಡಿ. ಅಲ್ಲಿಯವರೆಗೆ ಮುಂದಿನದಕ್ಕಾಗಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.